ಅಖಿಲ ಭಾರತ ಬೌದ್ಧ ವೇದಿಕೆ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳ ಸಹಯೋಗದಲ್ಲಿ ಬೋಧಸತ್ವ ಅನಾಗರಿಕ ಧಮ್ಮಪಾಲರ 160ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬೌದ್ಧಗಯಾದಲ್ಲಿರುವ ಬೌದ್ಧ ಮಂದಿರಗಳಲ್ಲಿ ಹಿಂದೂಗಳ ಆಡಳಿತ ನಡೆಸುತ್ತಿರುವುದನ್ನು ವಿರೋಧಿಸಿ ಮತ್ತು BTMC ಕಾಯ್ದೆ ವಿರೋಧಿಸಿ ಶಾಂತಿ ಮಾಲೆ ಹಾಗೂ ಬಹಿರಂಗ ಸಭೆ ಆಯೋಜಿಸಲಾಗಿದೆ ಎಂದು ಬೌದ್ಧ ಘೋಷ ದೇವೇಂದ್ರ ಹೆಚ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಬೌದ್ಧ ಭಿಕ್ಕುಗಳು ಸೇರಿದಂತೆ ರಾಜ್ಯದ ಬೌದ್ಧ ಉಪಾಸಕರೊಂದಿಗೆ ಶಾಂತಿ ರ್ಯಾಲಿ ಹಾಗೂ ಬಹಿರಂಗ ಸಭೆ ನಡೆಯಲಿದೆ. ಅಂದು ನಡೆಯಲಿರುವ ರ್ಯಾಲಿಯ ಸಭೆಯಲ್ಲಿ 1949ರಲ್ಲಿ ಬೌದ್ಧಗಯಾ ಟೆಂಪಲ್ ಕಾಯ್ದೆಯ ಪ್ರಕಾರ 4 ಜನ ಬೌದ್ಧರು, 4 ಜನ ಹಿಂದೂ ಸದಸ್ಯರು ಹಾಗೂ ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಆದರೆ 1950ರ ಜನವರಿ 26ರಂದು ಜಾರಿಗೆ ಬಂದಿರುವ ಸಂವಿಧಾನದ ಅನುಚ್ಛೇದ 13, 25 ಮತ್ತು 26ಕ್ಕೆ ವಿರೋಧವಿರುವ BT ಕಾಯ್ದೆ 1949ರನ್ನು ರದ್ದುಗೊಳಿಸದೆ ಹಾಗೆ ಮುಂದುವರಿಸಲಾಗಿದೆ. ಇದರಿಂದ ಬೌದ್ಧ ಮಂದಿರಗಳನ್ನು ಹಿಂದೂಗಳ ಆಡಳಿತದಲ್ಲಿ ಇವೆ. ಆದರೆ ಆಯಾ ಧರ್ಮದ ಮಂದಿರಗಳು ಆಯಾ ಧರ್ಮದ ಆಡಳಿತಕ್ಕೆ ನೀಡಬೇಕಿತ್ತು. ಆದರೆ ಅದು ಇನ್ನೂ ಆಗಿಲ್ಲ. ಹೀಗಾಗಿ ಸಂವಿಧಾನಬದ್ಧವಾಗಿ ಬೌದ್ಧ ಮಂದಿರಗಳ ಆಡಳಿತವನ್ನು ಬೌದ್ಧರಿಗೆ ನೀಡಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು. ಸೊ ಇವೆಲ್ಲವೂ ಕೂಡ ನಮಗೆ ಸಂಪೂರ್ಣವಾಗಿ ಬದಲಾಗಬೇಕಾದಂಥ ಒಂದು ಅಗತ್ಯ ಇದೆ. ಅದಕ್ಕೆ BTMC ಅಂದ್ರೆ ಬುದ್ಧಗಯಾ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅದಲ್ಲ, ಅದು ಸಂಪೂರ್ಣವಾಗಿ ಬೌದ್ಧರಿಗೆ ಸೇರಬೇಕು. ಹೌದು, ಆ್ಯಕ್ಚುಲಿ ಅದರ ಅಯೋಧ್ಯೆ ಕೂಡ ವಿವಾದಾತ್ಮಕ ಸ್ಥಳನೇ. ಅದು ಮೂಲತಃ ಸಾಕೇತ ನಗರಿ, ಅದು ಮೂಲ ಬೌದ್ಧ ಸ್ಥಳ ಆಗಿತ್ತು. ಅದಕ್ಕೂ ಕೂಡ ಸುಪ್ರೀಂ ಕೋರ್ಟಲ್ಲಿ ದಾವೆ ಹಾಕಿದ್ರು. ಬಟ್ ಈಗ ಹಿಂದೂ ಮುಸ್ಲಿಂಗ ನಾವು ಸಾಕೇತ್ ನಗರವನ್ನು ಕಳ್ಕೊಂಡಿವಿ. ಈಗ ಮುಂದೆ ಬುದ್ಧಗಯಾ ಕೂಡ ಹೊರಟೋಗುತ್ತೆ ನಮ್ಮ ಕೈಯಿಂದ, ನಾವು ಸುಮ್ಮನೆ ಕೂತ್ಕೊಂಡ್ರೆ. ಅದ್ರ ಸಲುವಾಗಿ ನಾವು ಇಡೀ ಭಾರತದ ಬೌದ್ಧರು ಎದ್ದು ಕೊಡಬೇಕಾಗಿದೆ. ಈಗ ತಿರುಪತಿಯಲ್ಲಿ ಕೂಡ ನೀವು ಬೇಕಾದರೆ ತಿರುಪತಿ ಅವ್ರದ್ದೊಂದು ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ತಿರುಮಲ ಟೆಂಪಲ್ ಅಂತ. ಅವರು ಅಧಿಕೃತವಾಗಿ ಆ ಸಂಸ್ಥೆಯವರೇ ಪ್ರಕಟಣೆ ಮಾಡಿದ್ದಾರೆ. ನಿಮ್ಗೆ ಹೇಳ್ತೀನಿ, ಅವರು ಏನೇನು ಡೆವಲಪ್ಮೆಂಟ್ ಆಯ್ತು ಅಂತ ಎಲ್ಲವನ್ನೂ ಬರೆದಿದ್ದಾರೆ. ಆದರೆ ಒಂದು ಪೀರಿಯಡ್ ಶಾತವಾಹನರ ಕಾಲದ್ದಿರೋದಲ್ಲ, ಹಿಸ್ಟ್ರಿ ನಾಟ್ ನೋನ್ ಅಂತ ಒಂದು ಪ್ಯಾರದಲ್ಲೇ ಮುಗಿಸಿದ್ದಾರೆ. ಬ್ರಿಟಿಷ್ ಕಾಲದ್ದಿದೆ, ನಿಜಾಮ್ ಕಾಲದ್ದಿದೆ, ವಿಜಯನಗರ ಕಾಲದ್ದಿದೆ, ಬೇರೆ ಬೇರೆ ರಾಜಮನೆತನಗಳ ಅವ್ರು ಏನೇನು ಮಾಡಿದ್ದಾರೆ ಅಲ್ಲಿ ಅಂತ ಇದೆ. ಆದರೆ ಶಾತವಾಹನರ ಕಾಲದಲ್ಲಿ ಅಲ್ಲಿ ಏನಾಗಿತ್ತು ಏನಾಗಿರ್ತದಂಥದ್ದು ಕೂಡ ನಾಟ್ ನೋನ್ ಅಂತ ಬರೀತಾರೆ. ಅವರ ಅಧಿಕೃತ ಪುಸ್ತಕದಲ್ಲಿನೇ ಇದು. ನೀವು ಬೇಕಾದ್ರೆ ಅಲ್ಲಿ ತಿರುಪತಿಗೆ ಹೋದಾಗ ಬುಕ್ ಸ್ಟಾಲಲ್ಲಿ ಸಿಗುತ್ತೆ ಅದು. ಅಂದರೆ ಇತಿಹಾಸವನ್ನು ಮುಚ್ಚಾಕಂಥ ಕೆಲಸವನ್ನು ಈ ದೇಶದಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಆ ಪುಸ್ತಕವನ್ನು ಒಬ್ಬ ರಿಟೈರ್ಡ್ IAS ಆಫೀಸರ್ ರಮೇಶನ್ ಅಂತವ್ರು ಬರೆದಿದ್ದಾರೆ. ಈಸ್ ದ ಅಡ್ಮಿನಿಸ್ಟ್ರೇಟರ್ ಆಫ್ ತಿರುಮಲ ತಿರುಪತಿ ಟೆಂಪಲ್. ಸಾವು ಒಂದು ಇದಂಥವ್ರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಇವತ್ತು ತಮ್ಮನ್ನು ತಾವು ಗುರುತಿಸಿಕೊಂಡು ಈ ವೇದಿಕೆ ಅಡಿಯಲ್ಲಿ ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ಈಗ ಆಲ್ರೆಡಿ ಈ ಫೋರಮ್ ಅಡಿಯಲ್ಲಿ 2 ಬೃಹತ್ ಹೋರಾಟಗಳು, ಒಂದು ಶಿಲಿಗುರಿಯಲ್ಲಿ ಆಯಿತು, ಅದಾದ ನಂತರ ಬುದ್ಧಗಯಾದಲ್ಲಾಯಿತು. ಆವಾಗ ಕೂಡ ಲಕ್ಷಾಂತರ ಜನ ಸೇರಿದ್ದರು. ಇವತ್ತು ಇದು ಭಾಳ ಐತಿಹಾಸಿಕವಾದಂಥ ಹೋರಾಟ. ಈ ಹೋರಾಟಕ್ಕೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಬೌದ್ಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ದಲಿತ ಸಂಘಟನೆಯ ಮುಖಂಡರು ಕೂಡ ಇವತ್ತು ಸ್ಪಂದಿಸಿದ್ದಾರೆ. ಮತ್ತು ಅವರೆಲ್ಲರೂ ಕೂಡ ಭಾಳ ಸಕ್ರಿಯವಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಇದು ಮುಂದೆ ಇದು ನಮ್ಮೆಲ್ಲರ ಹೋರಾಟ ಆಗಿ ಮುಂದೆ ಡಿಸೆಂಟ್ರಲೈಸ್ ಆಗಿ ಜಿಲ್ಲಾದಲ್ಲಿ ತಾಲೂಕದಲ್ಲಿ ಕೂಡ ಈ ಹೋರಾಟ ನಡೆಯುತ್ತದೆ ಮುಂದೆ. ಇವತ್ತು 24 ಸೆಪ್ಟೆಂಬರ್ ಪಾಟ್ನಾ ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ 17 ಸೆಪ್ಟೆಂಬರ್ 24ಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ದಲಿತ ಬಾಂಧವರು, ಅಂಬೇಡ್ಕರ್ ನ್ಯಾಯಿಗಳು ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂಥ ನಮ್ಮ ಸಂಘಟನೆಯ ಮುಖಂಡರು ತಮ್ಮ ಹೆಸರು, ತಮ್ಮ ಸಂಘಟನೆಯನ್ನು ಪರಿಚಯ ಮಾಡಿಕೊಂಡು ತಮ್ಮ ಬೆಂಬಲ ಸೂಚಿಸಬೇಕಂತ ನಾನು ಕೇಳ್ತಾ ಇದ್ದೇನೆ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.